ಅತ್ತೆ ದೀಪಾ, ಅತ್ತೆ ನಿಮ್ಗೇನತ್ತೆ ಬಂದಿರೋದು ಕದಿಯುವಂಥದ್ದು? ನೀನೇನ್ ಮಾಡ್ತಿದ್ಯಾ ಅಂತ ಗೊತ್ತಾಗ್ತಿದ್ಯಾ ನಿಂಗೆ? ಹಾ ಗೊತ್ತಿದೆ. ಇಲ್ಲ ಕಣೋ ಮಗನೇ, ನಾನು ಕದ್ದಿಲ್ಲ ಕಣೋ. ಅಮ್ಮ ಅಮ್ಮ ನಾನು ನಿನ್ ನಂಬ್ತೀನಮ್ಮ. ರೀ ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಇಲ್ಲಿ ನೋಡಿ. ಅಮ್ಮ ಏನಿದೆಲ್ಲ? ಇಲ್ಲ ಇಲ್ಲ, ನಾನು ಕದ್ದಿಲ್ಲ. ಅಮ್ಮ ಬಾಯಿಲ್ ಕುತ್ಕೋ. ಅಮ್ಮ ಈ ದುಡ್ಡೆಲ್ಲ ನಿನ್ ಮಗ ಅಂದ್ರೆ ನಾನ್ ದುಡ್ದಿರತ್ ಕಣಮ್ಮ. ನಿನಗೇನ್ ಬಂದಿದೆ ಕದಿಯೋಂಥದ್ದು? ನನಗೆ ಬೇಕಿತ್ತು ಕಣೋ, ಅದಕ್ಕೆ ತಗೊಂಡೆ. ಸರಿ ಕಣಮ್ಮ ತಗೋ, ಆದ್ರೆ ಇಷ್ಟೊಂದು ದುಡ್ಡು ಏನಕ್ಕಮ್ಮ? ಅದು ಒಂದು ಪೂಜೆ ಮಾಡಿಸ್ಬೇಕಿತ್ತು ಕಣೋ, ಅದಕ್ಕೆ. ಯಾವ ಪೂಜೆನಮ್ಮ? ಅದು ಅಮ್ಮ ನಿನ್ನ ಮಗನ ಯಾವ ಕಾರ್ಯಗಳೂ ಕೈಗೂಡುತ್ತಿಲ್ಲ ಅಲ್ಲವೇ? ಹೌದು ಸ್ವಾಮಿ. ಮನೆಯಲ್ಲಿ ನೆಮ್ಮದಿ ಇಲ್ಲ, ಮಾಡುವ ಯಾವ ಕಾರ್ಯದಲ್ಲೂ ಏಳಿಗೆ ಇಲ್ಲ. ಹೌದು ಸ್ವಾಮಿ, ಹೌದು. ಅಮ್ಮ ನಿಮ್ಮ ಮನೆ ಮೇಲೆ ನಿಮ್ಮ ಮಗನ ಮೇಲೆ ಕ್ಷುದ್ರ ಪೂಜೆ ಆಗಿದೆ ತಾಯಿ. ಒಂದು 4 ಕಾಲಿನ ಜೀವಂತ ಪ್ರಾಣಿಯನ್ನ ಮಸಣದಲ್ಲಿ ಜೀವಂತವಾಗಿ ಊತಿದ್ದಾರೆ ತಾಯಿ. ಅಯ್ಯೋ, ಅಂಥ ಶತ್ರುಗಳು ಯಾರಿದ್ದಾರೆ ಸ್ವಾಮಿ ನಮಗೆ?